ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಟೈಮು ಬೆಳಗ್ಗೆ 7:30. ನನ್ನ ಯೋಗ ಕ್ಲಾಸ್ ಮುಗಿಸಿ ಡೈರೆಕ್ಟ್ ಶಾಪಿಗೆ ಬಂದಿದ್ದೀನಿ. ನನಗೆ ಒಂದು 9 ಗಂಟೆ ಆದಮೇಲೆ ವ್ಲಾಗ್ ಮಾಡೋದಕ್ಕಾಗೋದಿಲ್ಲ, ತುಂಬ ಬ್ಯುಸಿ ಇರ್ತೀನಿ. ಸೊ ನಂಗೆ ಟೈಮ್ ಸಿಗಲ್ಲ. ವ್ಲಾಗ್ನ ತುಂಬ ತಿಂಗಳಾನ್ಗಟ್ಲೆ ಗ್ಯಾಪ್ ಕೊಟ್ಟು ಮಾಡೋದನ್ನು ಚೆನ್ನಾಗಿರಲ್ಲ ಅಲ್ವಾ? ಮತ್ತೆ ನೀವು ಕ್ವೆಶನ್ಸ್ಗಳನ್ನ ಕೇಳ್ತಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ, ಎಸ್ಪೆಷಲಿ ತುಂಬ ಮೆಸೇಜ್ ಮಾಡ್ತಿರ್ತೀರಾ ಬಿಸ್ನೆಸ್ ರಿಲೇಟೆಡ್. ನಾವು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಆ್ಯಂಡ್ ಎಷ್ಟು ದುಡ್ಡು ಇರಬೇಕು, ಅದಕ್ಕೆ ನಮ್ಮ ಹತ್ರ 10,000 ಇದೆ ಮಾಡ್ಬೋದಾ, 50,000 ಇದೆ ಮಾಡ್ಬೋದಾ, ಅಂಡ್ ಫೇಲ್ಯೂರ್ನ ಫೇಸ್ ಮಾಡೋದು ಹೇಗೆ, ಮನೇಲೇ ಮಾಡ್ಬೋದಾ ಬಿಸ್ನೆಸ್ ಸ್ಟಾರ್ಟ್. ಸೊ ಹೀಗೆ ತುಂಬಾ ಕ್ವೆಶನ್ಸ್ ಕೇಳ್ತಿರ್ತೀರಾ. ಅಂಡ್ ಯಾವ್ದು ಬಿಸ್ನೆಸ್ ಮನೆಯಲ್ಲಿ ಸ್ಟಾರ್ಟ್ ಮಾಡ್ಬೋದು ಈ ತರ. ಬಟ್ ಆದಷ್ಟು ನಾನು ರಿಪ್ಲೈ ಮಾಡಿರ್ತೀನಿ. ಆದ್ರೂ ಒಂದು ವಿಡಿಯೋದಲ್ಲಿ ನೀಟಾಗಿ ಕ್ಲಾರಿಟಿ ಕೊಟ್ರೆ ನಿಮ್ಗೂ ಅರ್ಥ ಆಗತ್ತೆ. ಸೊ ನೀವು ಕೂಡ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೋದು. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಕೊಡ್ತಾ ಹೋಗ್ತೀನಿ. ಮತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಮೊದಲಿಗೆ ನಾನೇನು ಬಿಸ್ನೆಸ್ ಎಕ್ಸ್ಪರ್ಟ್ ಏನಲ್ಲ. ಸೊ ನಾನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಕೂಡ ಮಾಡ್ತಿಲ್ಲ. ನನ್ನ ಬಿಸ್ನೆಸ್ ಇನ್ನೂ ಲಕ್ಷಗಳಲ್ಲೇ ನಡೀತಾ ಇದೆ. ಆದರೆ ನಾನು ಟ್ರಯಲ್ ಆ್ಯಂಡ್ ಎರರ್ ತುಂಬ ಮಾಡಿದ್ದೀನಿ. ಯಾಕಂದರೆ ನನಗೆ ಬಿಸ್ನೆಸ್ ಬಗ್ಗೆ ಹೇಳೋದಕ್ಕೆ ಯಾರೂ ಇರಲಿಲ್ಲ, ನಂಗೆ ಯಾರೂ ಹೇಳ್ಕೊಟ್ಟಿಲ್ಲ. ನಾನೇ ಟ್ರಯಲ್ ಎರರ್ ಮಾಡ್ತಾ ಮಾಡ್ತಾ ಯಾವ್ದು ಸರಿ ಯಾವ್ದು ತಪ್ಪು ಅದನ್ನು ತಿಳಿತಾ ಬಂದಿದ್ದು. ಸೊ ಅದರಲ್ಲಿ ಯಾವುದು ನನಗೆ ಯೂಸ್ಫುಲ್ ಆಯಿತು ಅದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನಿಮ್ಮ ಹತ್ರ ದುಡ್ಡಿದ್ಯಾ, ಜಾಸ್ತಿ ದುಡ್ಡಿದ್ಯಾ, ಅದ್ರ ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಬಿಸ್ನೆಸ್ ಅನ್ನೋದು ದುಡ್ಡಿನ ಮೇಲೆ ನಿಂತಿಲ್ಲ, ಇದು ಕಂಪ್ಲೀಟ್ ಆಗಿ ನಮ್ಮ ಆಸಕ್ತಿಗಳ ಮೇಲೆ ನಿಂತಿರತ್ತೆ. ನಾವು ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿಲ್ಲ, ನನ್ನ ಹತ್ರ ದುಡ್ಡಷ್ಟೇ ಇದೆ, ನಾನು ಇನ್ವೆಸ್ಟ್ ಮಾಡ್ತೀನಿ, ಇನ್ಯಾರೋ ನೋಡ್ಕೋತಾರೆ, ಇನ್ಯಾರೋ ಮ್ಯಾನೇಜರ್, ಇನ್ಯಾರೋ ಸ್ಟಾಫ್ ಇರ್ತಾರೆ, ಈ ತರ ಹೇಳ್ಬಿಟ್ಟು ನೀವು ಬಿಸ್ನೆಸ್ ಮಾಡ್ತಾ ಹೋದ್ರೆ, ನೀವು ಬೇರೆಯವ್ರನ್ನ ನಂಬ್ತೀರಾ ಅಂತ ಹೇಳಿದ್ರೆ ಬಿಸ್ನೆಸ್ ವರ್ಕ್ ಆಗಲ್ಲ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಯಾವತ್ತೂ ಯಾರನ್ನು ನಂಬಲ್ಲ. ನಾನು ನನ್ನ ಬಿಸ್ನೆಸ್ ನಾನು ಎಲ್ಲೇ ಇರಲಿ, ಎವ್ರಿ ಡೇ ಈವ್ನಿಂಗ್ ನಾನು ಅದನ್ನ ನೋಟ್ ಡೌನ್ ಮಾಡ್ಕೋತೀನಿ. ಇವತ್ತು ಎಲ್ಲಿ ಯಾವ ಶಾಪಲ್ಲಿ ನನಗೆ ಎಷ್ಟು ಬಿಸ್ನೆಸ್ ಆಗಿದೆ, ಎಷ್ಟು ಜನ ಬಂದಿದ್ರು, ಹೀಗೆ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಎವ್ರಿ ಡೇ ಗೊತ್ತಾಗತ್ತೆ. ಮತ್ತೆ ಎಲ್ಲಾ ಕಸ್ಟಮರ್ ಜೊತೆ ನಾನು ಇಂಟರಾಕ್ಟ್ ಮಾಡ್ತೀನಿ. ಹಾಗೆ ಬರೀ ದುಡ್ಡಿಂದ ಬಿಸ್ನೆಸ್ ನಡೆಯಲ್ಲ. ಸೊ ನಿಮ್ಮ ಹತ್ರ ದುಡ್ಡಿನ ಜೊತೆಗೆ ನಿಮ್ಗೆ ನೀವೇನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅದ್ರ ಮೇಲೆ ಇಂಟ್ರೆಸ್ಟ್ ಕೂಡ ಇರಬೇಕು. ಮತ್ತೆ ಕೆಲವ್ರು ಕೇಳ್ತಿರ್ತೀರಾ, ಸೊ ನನಗೂ ಫ್ಯಾಷನ್ ಡಿಸೈನಿಂಗ್ ಇಂಟ್ರೆಸ್ಟ್ ಇದೆ, 10,000 ಇದೆ, ನಾನು ಸ್ಟಾರ್ಟ್ ಮಾಡ್ಬೋದಾ, 20,000 ಇದೆ, ನಾನು ಸ್ಟಾರ್ಟ್ ಮಾಡ್ಬೋದಾ, ನಾನು ನಿಮ್ಮ ಥರ ಆಗ್ಬೋದಾ ಅಂತೆಲ್ಲ. ಅದು ನೀವು ನಂತರ ಆಗೋದು ಅಂತಲ್ಲ. ಸೊ ನಿಮಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ನೀವು ಖಂಡಿತ ಪ್ರಯತ್ನ ಪಡ್ಬೋದು. ಮತ್ತೆ 10,000ದಲ್ಲಿ 20,000ದಲ್ಲಿ ಇದು ದುಡ್ಡಿನ ಲೆಕ್ಕಾಚಾರ ಅಲ್ಲ. ಯಾಕಂದ್ರೆ ನೀವು ಯಾರೋ ಬಿಸ್ನೆಸ್ ಮಾಡಿರ್ತಾರೆ, ಅವ್ರು ಸಕ್ಸಸ್ ಆಗ್ತಾರೆ, ಇನ್ಯಾವುದೋ ಕೋರ್ಸ್ ಮಾಡ್ಕೊಂತಾರೆ, ಅವ್ರು ಲಕ್ಷ ಸಂಪಾದನೆ ಮಾಡ್ತಾರೆ. ಇದನ್ನ ನೋಡಿ ನೀವು ಕೂಡ ನಾನು ಅಷ್ಟೇ ಸಂಪಾದನೆ ಮಾಡಬೇಕು, ನಾನು ಅದೇ ಕೋರ್ಸ್ ಮಾಡೋಣ, ನಾನು ಅದನ್ನೇ ಕಲಿಯೋಣ, ನಾನು ಅದೇ ಬಿಸ್ನೆಸ್ ಮಾಡೋಣ ಅಂತ ಹೋದ್ರೆ ನಿಮ್ಗೆ ಸಕ್ಸಸ್ ಸಿಗಲ್ಲ. ಯಾಕಂದ್ರೆ ಆ ವ್ಯಕ್ತಿ ಕಷ್ಟಪಟ್ಟಿರ್ತಾರೆ, ಅದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇರತ್ತೆ, ಇಂಟ್ರೆಸ್ಟ್ ಇಂದ ಕಷ್ಟಪಟ್ಟು ಶ್ರಮ ಪಟ್ಟು ಅದೊಂದು ಸಕ್ಸಸ್ ಅನ್ನೋದನ್ನ ಅವ್ರಿಗೆ ಇಟ್ಟಿಸ್ಕೊಂಡಿರ್ತಾರೆ. ನಿಮ್ಗೂ ಅದು ಬೇಕಂತ ಹೇಳಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕಲ್ಲ ಫಸ್ಟ್ ಆಫ್ ಆಲ್. ಸೊ ಅದೇ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ ಮಾಡಿದ್ದು ಪ್ರಯೋಜನ ಇಲ್ಲ, ನಿಮ್ಗೆ ಅದರಿಂದ ಏನೋ ಲಾಸ್ ಆಗತ್ತ ಹೊರತು ಪ್ರಾಫಿಟ್ ಅಂತೂ ಆಗಲ್ಲ. ಹಾಗಾಗಿ ನಿಮ್ಮ ಆಸಕ್ತಿಯ ಹಿಂದೆ ನೀವು ಹೋಗಿ. ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ, ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ, ಏನ್ ಕಲಿಬೇಕು ಅಂತ ಅನ್ಸುತ್ತೆ, ಮೊದಲು ಅದನ್ನ ಚೂಸ್ ಮಾಡ್ಕೊಳ್ಳಿ. ಅದೇ ತುಂಬಾನೇ ಇಂಪಾರ್ಟೆಂಟ್ ಬಿಸ್ನೆಸ್ ಅಲ್ಲಿ. ಬಿಸ್ನೆಸ್ ಬಗ್ಗೆ ನಮ್ಗೆಲ್ಲ ನಾಲೆಜ್ ಇರಬೇಕು. ಅಂದ್ರೆ ನಾವ್ ಏನ್ ಸ್ಟಾರ್ಟ್ ಮಾಡ್ತೀವಿ ಅದ್ರ ಬಗ್ಗೆ ಗೊತ್ತಿರ್ಬೇಕು. ಯಾರಿಗ್ ಗೊತ್ತು, ನಾಳೆ ದಿನ ಯಾವ್ದೋ ಒಂದ್ ಎಂಪ್ಲಾಯ್ ಬರ್ಲಿಲ್ಲ, ಯಾವ್ದೋ ಒಂದಿನ ಈಗ ನಂದು ಬಿಸ್ನೆಸ್ ಅಲ್ಲಿ ಯಾವ್ದೋ ಒಂದಿನ ಟೈಲರ್ ಬರ್ಲಿಲ್ಲ, ಕಸ ಗುಡ್ಸೋರ್ ಬರ್ಲಿಲ್ಲ, ಹಿಂಗೆಲ್ಲ ಇದ್ದಾಗ ನನ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕಲ್ವಾ. ನಂದೇ ಶಾಪ್, ಕಸ ಗುಡ್ಸೋದ್ರಿಂದ ಹಿಡಿದು ಟೈಲರಿಂಗ್ ವರ್ಗು, ಸ್ಟಿಚಿಂಗ್ ವರ್ಗು, ಮೆಜರ್ಮೆಂಟ್ ತಗೊಳೋದ್ರವರೆಗೂ ಎಲ್ಲಾದ್ರ ಬಗ್ಗೆ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ನನ್ಗಿತ್ತು. ಸೊ ನಂಗಿದೆ, ಅದಕ್ಕೆ ನಾನು ಈ ಬಿಸ್ನೆಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಯಾಕಂದ್ರೆ ಇಲ್ಲಿ ಯಾರು ಕೆಲ್ಸಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ನಂಗೆ ಇದನ್ನ ನಡ್ಸ್ಕೊಂಡು ಹೋಗೋಷ್ಟು ಕೆಪಾಸಿಟಿ ಇದೆ. ಈ ಕೆಲ್ಸದ ಆಳ ಅಗಲ ನನಗ್ ಗೊತ್ತಿದೆ. ಹಾಗಾಗಿ ನೀವು ಅಷ್ಟೇ, ಬಿಸ್ನೆಸ್ ನ ಮೊದಲ ಸೂತ್ರ ಏನಂತ ಹೇಳಿದ್ರೆ ಆಸಕ್ತಿ. ನಿಮ್ಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇರತ್ತೆ ಅದನ್ನ ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ಇವಾಗ ನಿಮ್ಮ ಇಂಟ್ರೆಸ್ಟ್ ಏನು ಅಂತ ನಿಮ್ಗೆ ಗೊತ್ತಾಗಿದೆ. ಸೊ ಆ ಬಿಸ್ನೆಸ್ ನಿಮ್ಗೆ ಕ್ಲಿಕ್ ಆಗತ್ತೆ ಅಂತಾನು ಗೊತ್ತಾಗಿದೆ. ಇವಾಗ ಸ್ಟಾರ್ಟ್ ಮಾಡ್ಬೇಕು. ಈಗ ನೆಕ್ಸ್ಟ್ ಬರೋದೆ ಖರ್ಚು ವೆಚ್ಚ. ನಿಮ್ಮ ಹತ್ರ ಎಷ್ಟು ದುಡ್ಡು ಇರತ್ತೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ? ಮತ್ತೆ ಕೆಲವ್ರು ನನ್ನನ್ನು ಕೇಳ್ತಿರ್ತೀರ, ನೀವು ಎಷ್ಟು ದುಡ್ಡಿಂದ ನೀವು ಬಿಸ್ನೆಸ್ ನ ಶುರು ಮಾಡಿದ್ದು ಅಂತ ಹೇಳಿ. ಬಿಸ್ನೆಸ್ ಎಷ್ಟು ದುಡ್ಡಿಂದ ಅಂತ ಹೇಳಿದ್ರೆ ನಿಮ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವ್ರಿಗೆ 15,000ದಲ್ಲೇ ಬಿಸ್ನೆಸ್ ಶುರು ಮಾಡ್ತಾರೆ, ಕೆಲವ್ರು 10,000, ಕೆಲವ್ರು 20,000, ಕೆಲವ್ರು 30,000. ಅದು ಕಂಪ್ಲೀಟ್ಲಿ ನೀವು ಯಾವ ಬಿಸ್ನೆಸ್ ನ ಶುರು ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತೆ.
ನೀವು ಒಂದು ಬುಕ್ ತಗೊಂಡು ಅದರಲ್ಲಿ ಬರಿತಾ ಬನ್ನಿ. ನೀವು ಯಾವ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದ್ರ ಬೇಸಿಕ್ ಥಿಂಗ್ಸ್ ಏನು, ನೀವ್ ಏನೇನ್ ತಗೊಬೇಕು, ಸೊ ಅದನ್ನ ಬರೀತಾ ಬನ್ನಿ. ಅವಾಗ ನಿಮ್ಗೆ ಒಂದು ಐಡಿಯಾ ಸಿಗತ್ತೆ ನಿಮ್ಗೆ ಎಷ್ಟು ದುಡ್ಡು ಬೇಕಾಗತ್ತೆ ಆ ಬಿಸ್ನೆಸ್ ನ ಮಾಡ್ಲಿಕ್ಕೆ ಅಂತ ಹೇಳಿ. ಇನ್ನ ಮನೆಯಲ್ಲೇ ಶುರು ಮಾಡ್ಬೋದಾ, ಖಂಡಿತ ಮಾಡ್ಬೋದು. ಮತ್ತೆ ನಾನು ಶುರು ಮಾಡ್ದೆ ಅಲ್ವಾ, ಸೊ ಇವಾಗ ನಾನ್ ಮನೆಯಲ್ಲಿ ಶುರು ಮಾಡ್ದಾಗ ಹೇಗಿತ್ತು ಅಂತ ಹೇಳಿದ್ರೆ, ಕ್ಲೈಂಟ್ ಮನೆಗೆ ಬರ್ತಾ ಇದ್ರು. ನಮ್ದು ಮನೆ ಸ್ವಲ್ಪ ದೊಡ್ಡದೇ ಇತ್ತು, ನಾನು ಕಂಪ್ಲೀಟ್ಲಿ ಮನೆನೂ ಕೂಡ ಡೆಕೋರ್ ಮಾಡಿ ಇಟ್ಕೊಂಡಿದ್ದೆ. ಮತ್ತೆ ಯಾರು ಕ್ಲೈಂಟ್ ಬರ್ತಾರೆ ಅಂತ ಹೇಳಿದ್ರೆ ನನ್ನ ಫುಲ್ ಫ್ಯಾಮಿಲಿ ಯಾರಾದ್ರೂ ಇತ್ತು ಮನೆಯಲ್ಲಿ, ಫ್ರೆಂಡ್ಸ್ ಬಂದಿದ್ರು, ರಿಲೇಟಿವ್ಸ್ ಬಂದಿದ್ರು, ಯಾರು ಬಂದಿದ್ರು ಅವ್ರಿಗೆ ಹೇಳ್ತಾ ಇದ್ದೆ, ನೀವ್ ಒಂದ್ ರೂಮ್ ಅಲ್ಲಿ ಕುತ್ಕೊಂಡ್ಬಿಡಿ, ಬಿಕಾಸ್ ಒಂದ್ ಕ್ಲೈಂಟ್ಗೆ ಒಂದ್ ರೂಮ್ ಅಂತ ನಾನು ರೆಡಿ ಮಾಡಿದ್ದೆ. ಸೊ ಆ ರೂಮ್ ಅಲ್ಲಿ ಕ್ಲೈಂಟ್ ಕಾಸ್ಟ್ಯೂಮ್ಸ್ ಎಲ್ಲ ಇರತ್ತೆ, ಇನ್ನೊಂದ್ ರೂಮು ನಮ್ದು ಅಂತ ಏನಿರುತ್ತೆ ಅದ್ರ ಅಲ್ಲೋಗಿ ಕುತ್ಕೊಬೇಕು. ಕಂಪ್ಲೀಟ್ ಫ್ಯಾಮಿಲಿ ಯಾರಿರ್ಲಿ ಮನೆಯಲ್ಲಿ, ಫ್ರೆಂಡ್ಸ್ ಇರ್ಲಿ ಯಾರಿರ್ಲಿ, ಅಲ್ಲೋಗಿ ಕುತ್ಕೊಂಡ್ಬಿಡಿ, ಈಚೆ ಬರಬಾರ್ದು. ನನ್ ಕ್ಲೈಂಟ್ಸ್ಗೆ ಡಿಸ್ಟರ್ಬ್ ಆಗ್ಬಾರ್ದು ಅದು, ಅಂದ್ರೆ ಅವ್ರಿಗೆ ಒಂಥರ ಏನಿದು ಮನೆನಾ ಅನ್ನೋ ತರ ಫೀಲ್ ಆಗ್ಬಾರ್ದು. ಅವರು ಬರ್ಬೇಕು ನೀಟಾಗಿ, ಒಂದು ಈ ಮನೆನ ಕನ್ವರ್ಟ್ ಮಾಡಿರ್ತಾರೆ ಗೊತ್ತಾ, ಆಫೀಸ್ ಆಗಿ ಅಥವಾ ಮನೆನ ಬೊಟಿಕಾ ಕನ್ವರ್ಟ್ ಮಾಡ್ಕೊಂಡಿರ್ತಾರಲ್ವಾ, ಆ ಫೀಲ್ ಕೊಡ್ತಾ ಇದ್ದೆ ನಾನು ಅವ್ರಿಗೆ. ಮನೇನೆ ಅದು, ಈಗ ಬೆಳಗ್ಗೆ ಹೊತ್ತು ಬರ್ತಾ ಇದ್ರು ಆಂಟಿ ಮನೆ ಕ್ಲೀನ್ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ. ಅವ್ರು ಬಂದು ಹೋದ ತಕ್ಷಣ ಕಂಪ್ಲೀಟ್ ಮನೆ ಕ್ಲೀನ್ ಆಗಿರ್ತಾ ಇತ್ತು. ಸಂಜೆವರೆಗೂ ನಾನು ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೆ. ಮತ್ತೆ ನಾನು ನೀಟಾಗಿ ರೆಡಿ ಆಗಿರ್ತಾ ಇದ್ದೆ ಯಾವಾಗ್ಲೂ, ಯಾಕಂದ್ರೆ ಅದು ಹೋಮ್ ಫೀಲ್ ಆಗ್ಬಾರ್ದು ಕ್ಲೈಂಟ್ಗೆ, ಅದೊಂದು ಬೊಟಿಕಾಗೆ ಬಂದಿದೀವಿ ಅನ್ನೋ ಫೀಲ್ ಆಗ್ಬೇಕು ಅವ್ರಿಗೆ. ಯಾಕಂದ್ರೆ ಇಮ್ಯಾಜಿನ್ ಮಾಡಿ, ನೀವು ಯಾವ್ದೋ ಡಿಸೈನರ್ ಹೌಸ್ ಅಂತ ಹೋಗ್ತೀರಾ, ಹೋದಾಗ ಅಲ್ಲಿ ಮನೆ ಇರತ್ತೆ, ಮನೆ ತುಂಬಾ ಜನ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಅವಾಗ ನಿಮ್ಗೆ ಹೇಗ್ ಫೀಲ್ ಆಗತ್ತೆ? ಅದ್ ನಿಮ್ಗೆ ಕಂಫರ್ಟಬಲ್ ಫೀಲ್ ಆಗತ್ತಾ? ಇಲ್ಲ ಅಲ್ವಾ? ಇದು ನಂಗೆ ಸ್ಟಾರ್ಟಿಂಗ್ ಗೊತ್ತಾಯ್ತು ಈ ತರ ನಾವು ಮಾಡ್ಬಾರ್ದು ಅಂತ ಹೇಳಿ. ಅದಕ್ಕೆ ನಾನು ಸ್ಟಾರ್ಟಿಂಗ್ ನಾನು ಡೇ 1 ಏನ್ ಶುರು ಮಾಡಿದೆ ಅವತ್ತಿಂದಾನೆ ನಾನು ಅದನ್ನ ನನ್ ಬೊಟಿಕ್ ಅಂತಾನೆ ಫೀಲ್ ಮಾಡ್ತಾ ಇದ್ದೆ. ನಾನು ರೆಡಿ ಆಗಿರ್ತಾ ಇದ್ದೆ ಯಾವಾಗ್ಲೂ. ಕ್ಲೈಂಟ್ ಬಂದ ತಕ್ಷಣ ಯಾವ್ದಾವ್ದೋ ಬಟ್ಟೆಲಿ ಇರೋದು ಹಂಗೆಲ್ಲ ಇಲ್ಲ, ನೀಟಾಗಿ ಬೆಳಗ್ಗೆನೆ ನಾನು ಫ್ರೆಶ್ ಅಪ್ ಆಗಿ ನಾನು ಬೊಟಿಕ್ ಅಲ್ಲಿ ಏನೋ ಫೀಲ್ ಎಲ್ಲ ಇರ್ತಾ ಇದ್ದೆ. ಸೊ ಮನೇಲಿ ಎಲ್ಲ ಇರೋರು ಕ್ಲೈಂಟ್ ಬರ್ತಾರೆ ಅಂದ ತಕ್ಷಣ ರೂಮ್ಗೆ ಹೋಗಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಅದ್ರಲ್ಲಿ ಅಥವಾ ಕಿಚನ್ ಅಲ್ಲಿ ಇರ್ತಾ ಇದ್ರು, ಬರ್ತಾ ಇರ್ಲಿಲ್ಲ. ಎಷ್ಟೊಂದ್ ಜನ ಕ್ಲೈಂಟ್ಸ್ ಕೇಳೋರು, ನೀವ್ ಇಲ್ಲೇ ಸ್ಟೇ ಮಾಡ್ತೀರಾ ಅಂತ. ಅಂದ್ರೆ ಅದೊಂದು ಕ್ವೆಶನ್ ಬರ್ತಾ ಇತ್ತು ಅವ್ರಿಗೆ, ಅಂದ್ರೆ ಇದು ಮನೆನಾ ಬೊಟಿಕ್, ಇವ್ರು ಮನೆ ಅಲ್ಲ ಅನ್ಸುತ್ತೆ, ಇದು ಬೊಟಿಕ್ ಅನ್ಸುತ್ತೆ ಅನ್ನೋ ತರ. ಹಂಗೆ ನೀಟಾಗಿ ಡೆಕೋರ್ ಮಾಡಿ ಇಟ್ಕೊಬೇಕು. ಸೊ ಡೆಕೋರ್ ಮಾಡ್ಲಿಕ್ಕೆ ನಮ್ಗೆ ಲಕ್ಷಾಂತರ ರೂಪಾಯಿ ಏನ್ ಬೇಕಾಗಲ್ಲ. ನೀಟಾಗಿ ನಮ್ಮ ಮನೆ ಏನಿದೆ, ನಮ್ಮ ಮನೆ ಚಿಕ್ಕದಾಗಾದ್ರೂ ಇರ್ಲಿ ದೊಡ್ಡದಾಗಾದ್ರೂ ಇರ್ಲಿ, ಅದಕ್ಕೆ ಏನೇನ್ ಬೇಕು ತುಂಬಾ ಸ್ಪೇಷಿಯಸ್ ಆಗಿ ಹಂಗ್ ಬೇಕು ಅಂತಾನು ಏನಿಲ್ಲ. ನಿಮ್ಗೆ ಎಷ್ಟು ಐಟಮ್ಸ್ ಗಳನ್ನ ನೀವು ಜೋಡಿಸ್ಬೋದು, ಎಷ್ಟು ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಇಟ್ಕೊಬಹುದು, ಅದನ್ನ ನೀವು ಟ್ರೈ ಮಾಡ್ಬೋದು. ಅದ್ ನಿಜವಾಗ್ಲೂ ವರ್ಕ್ ಆಗತ್ತೆ, ನಿಜವಾಗ್ಲೂ ಕ್ಲೈಂಟ್ಸ್ ಖುಷಿ ಆಗತ್ತೆ. ಟ್ರೈ ಮಾಡಿ. ಅಂಡ್ ಇದು ಬಿಸ್ನೆಸ್ ಬೊಟಿಕ್ ಅಂತ ಬಂದಾಗಿರತ್ತೆ, ಅಥವಾ ನೀವು ಬೇರೆ ಬಿಸ್ನೆಸ್ ಮಾಡ್ತೀರಾ, ಬೇರೆ ನೈಲ್ ಆರ್ಟ್ ಆಗಿರ್ಬೋದು, ಅಥವಾ ಕೇಕ್, ಅದು ಇದು ಐಡಿಯಾಸ್ ಇರುತ್ತೆ ಕೆಲವೊಂದು ಮನೆಯಲ್ಲಿ ಮಾಡುವಂಥದ್ದು. ಅದಕ್ಕೂ ಹಾಗೆ ಅದಕ್ಕೆ ಏನೇನ್ ಬೇಕು ಅದನ್ನ ನೀವು ತಂದು ಡೆಕೋರ್ ಮಾಡಿ ಇಟ್ಕೋಬಹುದು. ಆದಷ್ಟು ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂದ್ರೆ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೊಂಡು ನಿಮ್ ದುಡ್ಡಲ್ಲಿ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಸಾಲ ಎಲ್ಲ ಮಾಡಿ ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಸಾಲ ಆಯ್ತು, ಮತ್ತೆ ಕೆಲ್ಸಾನು ಇರಲ್ಲ ನಿಮ್ಗೆ. ಬಿಸ್ನೆಸ್ ಅಂತ ಬಂದ್ಬಿಟ್ಟು ಕೆಲ್ಸಾನು ಬಿಟ್ಬಿಟ್ಟಿರ್ತೀರಾ. ಸೊ ಏನು ಕೆಲ್ಸ ಇಲ್ಲ, ದುಡ್ಡಿಲ್ಲ ಅಂತ ಹೇಳಿದಾಗ ಜೀವನ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಬಿಸ್ನೆಸ್ ನ ಆದಷ್ಟು ನಿಮ್ಮ ಸ್ವಂತ ದುಡ್ಡಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಡಿ. ನಾನು ಕೆಲವರು ಹೇಳೋದನ್ನ ಕೇಳಿದೀನಿ, ಯಾರೋ ಹೇಳಿದ್ರು ನಿಮ್ ಕೆಲ್ಸ ಚೆನ್ನಾಗಿದೆ, ನೀವ್ ಯಾಕೆ ಶಾಪ್ ಮಾಡ್ಬಾರ್ದು, ನಿಮ್ ಕೆಲ್ಸ ಚೆನ್ನಾಗಿದೆ, ನೀವ್ ಯಾಕೆ ದೊಡ್ಡದಾಗಿ ಬೆಳಿಬಾರ್ದು, ಅದ್ ಮಾಡಿ ಇದ್ ಮಾಡಿ ಅಂತ ಸಜೆಸ್ಟ್ ಮಾಡಿ ಅವರು ಜೋಶಲ್ಲಿ ಸಾಲ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಂಟೀರಿಯರ್ ಮಾಡಿಸ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅದು ನಡೀದೆ 1 ತಿಂಗಳು 2 ತಿಂಗಳು 3 ತಿಂಗಳು ರೆಂಟ್ ನ ಸುಮ್ನೆ ಕಟ್ಟಿ ಅದನ್ನ ಅವ್ರು ವೇಸ್ಟ್ ಮಾಡ್ಕೊಂಡು, ಆಮೇಲೆ ಎಷ್ಟೊಂದ್ ಜನ ನಂತರನೇ ಕೇಳಿದಾರೆ, ಬಟ್ಟೆ ಇದೆ ತಗೊಂತೀರಾ ಅಂದ್ರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಇವಾಗ ಬೇಡ ಅನ್ನಿಸ್ತಿದೆ, ಹೀಗೆ ಇಂಡೈರೆಕ್ಟ್ ಆಗಿ ಕೇಳಿ ಬಟ್ಟೆ ತಗೊಂತೀರಾ ಅಂತ ಕೇಳ್ದವ್ರು ಇದಾರೆ. ನಾನು ಇಲ್ಲ ಅಂತಾನೆ ಹೇಳೋದು, ಬಿಕಾಸ್ ನಮ್ ಡಿಸೈನರ್ ಕಲೆಕ್ಷನ್ಸ್ ನಮ್ಗೆ ಇರ್ಬೇಕು, ಬೇರೆಯವ್ರದನ್ನ ನಾವು ಆಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಮತ್ತೆ ಎಷ್ಟೊಂದ್ ಜನ ಫರ್ನಿಚರ್ಸ್ ಕೇಳ್ತಾರೆ, ಫರ್ನಿಚರ್ಸ್ ಇದೆ ಕೊಡೋದಾ ಅಂತೆಲ್ಲ. ಸೊ ಹೀಗೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನೀವು ಸುಮ್ನೆ ಬೇಕಾಬಿಟ್ಟಿ ಖರ್ಚು ಮಾಡ್ಬೇಕಂತ ಹೋದ್ರೆ, ಲಾಸ್ ಮಾಡ್ಕೊಂಡ್ರೆ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ ಲೈಫಲ್ಲಿ, ಎದ್ದೇಳಕ್ಕೂ ಕಷ್ಟ ಆಗ್ಬಿಡತ್ತೆ. ಅದಕ್ಕೆ ಆದಷ್ಟು ನೀವು ಖರ್ಚು ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ. ಮತ್ತೆ ಇನ್ಯಾರೋ ಅವ್ರು ಹೇಳಿದ್ರು ನಿನ್ ಕೆಲ್ಸ ಚೆನ್ನಾಗಿದೆ ಮಾಡು ಅಂತ ತಕ್ಷಣ ನೀವು ಮಾಡ್ಬಿಡ್ತೀರಾ, ಅವ್ರು ನಿಮಗ್ ಬಂದ್ ದುಡ್ಡು ಕೊಡ್ತಾರ? ಹಂಗ ಹೇಳೋರ್ಗೆ ಹೇಳಿ, ಹೌದಾ ಚೆನ್ನಾಗಿದ್ಯಾ, ಚೆನ್ನಾಗ್ ಮಾಡ್ತೀನಿ, ಹಂಗ್ರೆ ನನಗ್ ದುಡ್ಡು ಕೊಡಿ, ನೀವು ಇನ್ವೆಸ್ಟ್ ಮಾಡಿ, ಶೇರ್ ಮಾಡ್ಕೊಳ್ಳೋಣ, ನಾನ್ ಕೆಲ್ಸ ಮಾಡ್ತೀನಿ ನಿಮಗ್ ದುಡ್ಡು ಕೊಡ್ತೀನಿ ಅಂತ ಹೇಳಿ ನೋಡಿ, ಅವ್ರು ಕೊಡ್ತಾರ ನೋಡಿ. ಯಾರು ಕೊಡೋದಿಲ್ಲ, ಸುಮ್ನೆ ಅವ್ರಿಗೆ ಹೇಳಕ್ಕೇನೋ ಹೇಳ್ತಾರಷ್ಟೆ.
ಯಾರ ಮಾತನ್ನು ನಂಬಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ನಿಮ್ಮ ಹತ್ರ ದುಡ್ಡು ಇದೆಯಾ, ಸ್ಟಾರ್ಟ್ ಮಾಡಿ. ನಿಮ್ಗೆ ಬೆಳವಣಿಗೆಗೆ ನೀವು ಏನೇನ್ ಬೇಕು ಅದನ್ನಷ್ಟೇ ಗಮನ ಕೊಡಿ. ಮತ್ತೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ಬೇಕು ಅಂತ ಏನಿಲ್ಲ. ಮತ್ತೆ ನೀವು ಸ್ಟಾರ್ಟ್ ಮಾಡೋಕ್ ಮುಂಚೆ ಎಲ್ಲಾರ ಹತ್ರ ಹೇಳ್ಕೊಬೇಕು, ದೊಡ್ಡದಾಗಿ ಓಪನಿಂಗ್ ಸೆರೆಮನಿ ಮಾಡ್ಬೇಕು, ಓಪನಿಂಗ್ ಅವ್ರನ್ನ ಕಳಿಸ್ಬೇಕು, ಇವ್ರನ್ನ ಕರೆಸ್ಬೇಕು, ಇದೇನು ಅವಶ್ಯಕತೆ ಇಲ್ಲ. ನೀವು ಲೆಕ್ಕ ಬರಿಬೇಕಾದ್ರೆ ನಿಮ್ಮ ಹತ್ರ ಇರೋದೇ ಕಡಿಮೆ ದುಡ್ಡು, ನಿಮ್ಗೆ ಯಾಕೆ ಸಾಲ ಎಲ್ಲ? ನಿಮ್ಗೆ ಎಷ್ಟಿರ್ಬೇಕು ಅಷ್ಟು, ಅಂದ್ರೆ ನಿಮ್ಗೆ ಇನ್ ಕೇಸ್ ಲಾಸ್ ಆದ್ರು ಅಂದ್ರೆ ನಿಮ್ದೇ ದುಡ್ಡು ಹೋಯ್ತು, ಮುಗೀತು ಅಷ್ಟೇ. ಅದ್ ಬಿಟ್ಟು ಇನ್ನೇನು ಆಗೋದಿಲ್ಲ ದೊಡ್ಡದಾಗಿ. ಅದಕ್ಕೆ ನೀವು ದೊಡ್ಡದಾಗಿ ಎಲ್ಲದನ್ನು ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಆದಷ್ಟು ಚಿಕ್ಕ ಅಮೌಂಟ್ ಅಲ್ಲಿ ಆದಷ್ಟು ಅವಶ್ಯಕತೆ ಎಷ್ಟಿದೆ ಅದಷ್ಟೇ ಮಾಡ್ತಾ ಬನ್ನಿ. ಸೊ ಖಂಡಿತ ನೀವು ಅದರಲ್ಲಿ ಬೆಳೀತಾ ಹೋಗ್ತೀರಾ. ಇದನ್ನ ಈ ಇಂಟೀರಿಯರ್ ಬಗ್ಗೆ ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಅದಕ್ಕೆ ದುಡ್ಡು ವೇಸ್ಟ್ ಮಾಡೋದ್ರ ಬದಲು ಏನೇನು ಬಿಸ್ನೆಸ್ ಕ್ಲಿಕ್ ಆಗೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಫಾಲೋ ಮಾಡಿ. ಯಾಕಂದ್ರೆ ಬಂದವ್ರು ಯಾರು ನಿಮ್ಮ ಇಂಟೀರಿಯರ್ ಹೇಗಿದೆ ಅದ್ರ ಬಗ್ಗೆ ನೆನ್ಪಿಟ್ಕೊಳ್ಳೋದಿಲ್ಲ. ನೀವೇನ್ ಸರ್ವಿಸ್ ಕೊಟ್ಟಿರ್ತೀರಾ ಅದ್ರ ಬಗ್ಗೆ ಮಾತ್ರ ನೆನ್ಪಿಟ್ಕೊಂಡಿರ್ತಾರೆ. ನಿಮ್ ಇಂಟೀರಿಯರ್ ನ ಬಂದ ತಕ್ಷಣ ವಾವ್ ಸಖತ್ತಾಗಿದೆ ಇದನ್ನ ಹೇಳ್ತಾರೆ ಅಷ್ಟೇ, ಬೇರೆ ಏನು ಮಾಡೋದಿಲ್ಲ. ಸೊ ಅದಕ್ಕೆ ನಿಮ್ಮ ಕೆಲ್ಸದ ಮೇಲೆ ಅಷ್ಟೇ ನಿಮ್ಮ ಆಸಕ್ತಿ ಜಾಸ್ತಿನ ಬೆಳೆಸ್ಕೊಳ್ಳಿ. ಈ ಇಂಟೀರಿಯರು ಫ್ರಂಟ್ ಹಂಗಿರ್ಬೇಕು, ಗೋಡೆಗಳು ಹಿಂಗಿರ್ಬೇಕು ಅದೆಲ್ಲ ಬೇಡ. ಆಕ್ಚುಲಿ ನಾನು ತುಂಬಾ ಸಿಂಪಲ್ ಆಗಿ ಈ ಶಾಪ್ ನ ಮತ್ತೆ ನಂದೆಲ್ಲಾ ಶಾಪ್ಗಳನ್ನ ಮಾಡಿರೋದು. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ನಾನು ಎಷ್ಟು ಸಿಂಪಲ್ ಆಗಿ ಎಷ್ಟು ಕಡಿಮೆ ದುಡ್ಡಲ್ಲಿ ಎಲ್ಲದನ್ನು ನಾನು ರೆಡಿ ಮಾಡ್ಕೊಂಡೆ ಅಂತ ಹೇಳಿ. ಹಾಗೆ ಇದು ಖರ್ಚು ವೆಚ್ಚದ ಬಗ್ಗೆ. ಆಸಕ್ತಿ ಮತ್ತೆ ಖರ್ಚು ವೆಚ್ಚ ಇದೆರಡು ಬಿಸ್ನೆಸ್ ನ ಎರಡು ಸೂತ್ರಗಳು, ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಬಿಸ್ನೆಸ್ ನ ಶುರು ಮಾಡಿ. ಓಕೆ, ಇವಾಗ ನಿಮ್ಗೆ ಆಸಕ್ತಿ ಇರುವಂತ ಬಿಸ್ನೆಸ್ ನ ಕಡಿಮೆ ದುಡ್ಡಲ್ಲಿ ಶುರು ಮಾಡಿದ್ರಿ, ವಾಟ್ ನೆಕ್ಸ್ಟ್? ಇವಾಗ ನೀವು ಕಡಿಮೆ ದುಡ್ಡಲ್ಲಿ ಶುರು ಮಾಡಿದಿರಾ, ಮನೆಯಲ್ಲಿ ಶುರು ಮಾಡಿದಿರಾ ಅಂದ ತಕ್ಷಣ ಜನ ಹೇಗಂತ ಹೇಳಿದ್ರೆ ಶೋರೂಮ್ ಅಲ್ಲಿ 1000 ರೂಪಾಯಿ ಕೊಟ್ಟು ತಗೊಂತಾರೆ, ನಿಮ್ಮ ಹತ್ರ ಅದನ್ನ 100 ರೂಪಾಯಿ ಕೇಳ್ತಾರೆ. ಸೊ ನೀವು ಕೊಡ್ತೀರಾ? ಕೊಡ್ಬೇಕಾ? ಕೊಟ್ಟು ಜನನ ಇಂಪ್ರೆಸ್ ಮಾಡಿ ಆಮೇಲೆ ಅವ್ರು ಪುನಃ ಬರೋ ತರ ಮಾಡ್ಬೇಕಾ? ನನ್ ಸಜೆಷನ್ಸ್ ಏನಂತ ಹೇಳಿದ್ರೆ ಬೇಡ, ಆ ಕೆಲ್ಸನ ಮಾಡ್ಬೇಡಿ. ಯಾಕಂದ್ರೆ ನೀವು ಕ್ವಾಲಿಟಿ ಇರೋ ಅಂತ ಸೇಮ್ ಪ್ರಾಡಕ್ಟ್ ನೀವು ಕೊಡ್ತಾ ಇದೀರಾ, ಶೋರೂಮ್ ಅಲ್ಲೂ ಅದೇ ಸಿಗುತ್ತೆ, ನಿಮ್ ಮನೆಯಲ್ಲೂ ಅದೇ ಸಿಗುತ್ತೆ, ವ್ಯತ್ಯಾಸ ಏನೂ ಇಲ್ಲ. ಅದು ಶೋರೂಮ್ ಇದು ಮನೆ ಅನ್ನೋದನ್ನ ಬಿಟ್ಟು ಯಾವುದೇ ಏನದು ಆ ಕ್ವಾಲಿಟಿನಲ್ಲಿ ಏನು ಇದಿಲ್ಲ, ಸೇಮ್ ಇದೆ, ಎರಡು ಕ್ವಾಲಿಟಿ ಸೇಮ್ ಇದೆ ಅಂತ ಹೇಳಿದ್ರೆ ಕಡಿಮೆ ಮಾಡ್ಕೊಬೇಡಿ. ಏನು ಕಡಿಮೆ ಮಾಡ್ಕೊಬೇಕು? ನಿಮಗ್ ಗೊತ್ತಿರುತ್ತಲ್ವಾ, ನೀವು ಅದೊಂದು ಇದಕ್ಕೆ ಬಿಸ್ನೆಸ್ ಏನ್ ಇನ್ವೆಸ್ಟ್ ಮಾಡಿರ್ತೀರಾ, ಒಂದ್ರಲ್ಲಿ ನೀವು ಎಷ್ಟು ಲಾಭ ತೆಗಿಬೇಕು ಇದು ನಿಮಗ್ ಗೊತ್ತಿರತ್ತೆ. ಸೊ ಅದನ್ನ ಇಟ್ಕೊಂಡೇ ಹೇಳಿ. ಅಂದ್ರೆ ಲಾಭ ಏನಿದೆ, ನಿಮ್ ಮನೆ ಅಂದ ತಕ್ಷಣ ಕಡಿಮೆ ಈಗ 100 ರೂಪಾಯಿನ 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ, ಅದು ಯಾವ್ದು ಮಾಡ್ಬೇಡಿ. 100 ರೂಪಾಯಿನ 100 ರೂಪಾಯಿಗೆ ಕೊಡಿ. ಯಾಕಂದ್ರೆ ಕ್ವಾಲಿಟಿ ಸೇಮ್ ಇದೆ. ಫಸ್ಟ್ ಇಲ್ಲ ಅನ್ನೋದನ್ನ ಕಲ್ತ್ಕೊಳ್ಳಿ, ಎಲ್ಲದಕ್ಕೂ ಎಸ್ ಎಸ್ ಅಂತ ಅನ್ಕೊಂಡ್ ಕೂರ್ಬೇಡಿ. ಇದು ನನ್ನ ಸಜೆಷನ್ಸ್ ನಿಮ್ಗೆ. ಯಾಕಂದ್ರೆ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಅಲ್ಲ, ನಾವು ಕ್ವಾಲಿಟಿ ಇರೋದನ್ನೇ ಮಾಡ್ತಾ ಇದೀವಿ, ಏನಕ್ಕೆ ಕಡಿಮೆ ಕೊಡ್ಬೇಕು, ನಾವೇನಕ್ಕೆ ಲಾಸ್ ಮಾಡ್ಕೊಬೇಕು ಜಸ್ಟ್ ಬಿಕಾಸ್ ನಾವು ಮನೆಯಲ್ಲಿ ಮಾಡ್ತೀವಿ ಅಂತ ಇಲ್ಲ. ಕಸ್ಟಮರ್ ಹೆಂಗೆ ಇದ್ರು ನೀವು ಕ್ವಾಲಿಟಿ ಇರೋಂಥದ್ದನ್ನ ಕೊಟ್ರೆ ಅವ್ರು ಬಂದೇ ಬರ್ತಾರೆ ನಿಮ್ಮ ಹತ್ರ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾನು ಮ್ಯಾಕ್ರಮ್ ಶುರು ಮಾಡಿದಾಗ ವಾಟ್ಸಪ್ ಅಲ್ಲೆಲ್ಲ ಹಾಕ್ತಾ ಇದ್ದೆ ಅಲ್ವಾ, ಇನ್ಸ್ಟಾಗ್ರಾಮ್ ಕೂಡ ವಿ ಕ್ರಾಫ್ಟ್ ಬೈ ಸುರಭಿ ಅಂತೇಳಿ ನಂದೊಂದು ಪೇಜ್ ಇತ್ತು. ಅಲ್ಲಿ ನಂಗೆ ಒಂದು ಕ್ಲೈಂಟ್ ಮೆಸೇಜ್ ಮಾಡಿದ್ರು, ಏನಂತಂದ್ರೆ ನಾನು ರಿಟರ್ನ್ ಗಿಫ್ಟ್ ಮಾಡ್ಬೇಕು ಅಂತಿದ್ದೀನಿ. ಸೊ ಒಂದು 150 ರೂಪಾಯಿ 200 ರೂಪಾಯಿನಲ್ಲಿ, ಅಂದ್ರೆ ಒಂದ್ ಐಟಮ್ಗೆ 150 ಇಂದ 200 ರೂಪಾಯಿ ಇರುವಂತ ಐಟಮ್ ನ ಮಾಡ್ಕೊಡ್ಬೋದಾ, ಒಂದ್ 20 ಪೀಸಸ್ ಬೇಕು ನನ್ಗೆ ಅಂತೇಳಿ. 150 ರೂಪಾಯಿ 200 ರೂಪಾಯಿನಲ್ಲಿ ನಾನು ಏನಂತ ಮಾಡ್ಕೊಳ್ಳಿ? ಅದ್ರಲ್ಲೂ ಹ್ಯಾಂಡ್ ಮೇಡ್ ಗಿಫ್ಟ್ಸ್ ಅದ್ ಈಸಿ ಅಲ್ವೇ ಅಲ್ಲ. ನಾವ್ ಎಷ್ಟು ಒಂದು ಕೀ ಚೈನ್ ಮಾಡ್ತೀವಿ ಮ್ಯಾಕ್ರಮ್ ಅಲ್ಲಿ ಅಂತ ಹೇಳಿದ್ರೆ ಅದಕ್ಕಿನ ಒಂದ್ 50 ರೂಪಾಯಿ ಆಗತ್ತೆ ಮತ್ತೆ ಒಂದನ್ ಮಾಡೋದಕ್ಕೆ ನಮ್ಗೆ 1 hour ಆಗತ್ತೆ. ನಾನು 1 hour ಕೆಲಸ ಮಾಡಿ ನಾನು 150 ರೂಪಾಯಿಗೆ ಅಥವಾ 100 ರೂಪಾಯಿಗೆ ನಾನು 1 hour ಕೆಲಸ ಮಾಡ್ತಾ ಕೂತ್ರೆ ನನ್ಗೆ ಎಷ್ಟು ಟೈಮ್ ವೇಸ್ಟ್ ಆಗತ್ತೆ. ಅದು 100 ರೂಪಾಯಿನೂ ನಮಗ್ ಸಿಗಲ್ಲ. ಎಂಡ್ ಆಫ್ ದ ಡೇ ಅದನ್ನ ನಾವು ಕೊರಿಯರ್ ಮಾಡ್ಬೇಕು, ಮತ್ತೆ ಅದನ್ನ ಪ್ಯಾಕ್ ಮಾಡ್ಬೇಕು. ಇವಾಗ ರಿಟರ್ನ್ ಗಿಫ್ಟ್ ಅಂದ ತಕ್ಷಣ ಎಲ್ಲಾ ತಗೊಂಡ್ ಒಂದ್ ಬಂಡಲ್ ತಗೊಂಡೋಗಿ ಕೊಡಕ್ ಆಗಲ್ಲ, ಒಂದೊಂದನ್ನು ಪ್ಯಾಕೇಜಿಂಗ್ ಮಾಡ್ಕೊಂತ ಕೂರ್ಬೇಕು. ಎಲ್ಲಾ ಮಾಡ್ಕೊಂಡ್ ಕೂರೋದಕ್ಕೆ ಇಡೀ ದಿನ ಅಥವಾ 1 ದಿನ 2 ದಿನ ಕುತ್ಕೊಂಡು ನಂಗೆ 200 ರೂಪಾಯಿ ಸಿಗತ್ತೆ 300 ರೂಪಾಯಿ ಸಿಗತ್ತೆ ಅಂತ ಹೇಳಿದ್ರೆ ಬೇಡ. ತುಂಬಾ ದೊಡ್ಡ ಆರ್ಡ್ರು, ತುಂಬಾ ಚೆನ್ನಾಗಿರೋ ಆರ್ಡರ್ ಬಂದಾಗ ಅಕ್ಸೆಪ್ಟ್ ಮಾಡಿ. ಸೊ ನಿಮ್ಗೆ ಅದು ವರ್ತ್ ಇಲ್ಲ, ನಿಮ್ ಟೈಮ್ ವೇಸ್ಟ್, ನಿಮ್ಗಷ್ಟು ಅವಶ್ಯಕತೆ ಏನೋ ನೀವು ಕೆಲಸ ಮಾಡಿದಷ್ಟು ನಿಮ್ಗೆ ದುಡ್ಡು ಸಿಗಲ್ಲ ಅಂತ ಹೇಳಿದಾಗ ದಯವಿಟ್ಟು ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಕೆಲಸದ ಬಗ್ಗೆ ಮಾತ್ರ ಗಮನ ಕೊಡಿ. ಚಿಕ್ಕ ಪುಟ್ಟ 100 ರೂಪಾಯಿ 50 ರೂಪಾಯಿಗೆಲ್ಲ ಯೋಚನೆ ಮಾಡ್ಕೊಂಡು ಕೂರ್ಬೇಡಿ. ಬೇಡ್ವಾ ನಿಮ್ ಕೈಲಿ ಆಗಲ್ವಾ? ಇಲ್ಲ ಮೇಡಮ್ ಆಗಲ್ಲ, ದುಡ್ಡಿಗೆ ಬರಲ್ಲ. ನಾನು ಅದೇ ಹೇಳ್ದೆ, ಅಷ್ಟು ಕಡಿಮೆ ದುಡ್ಡಿಗೆ ಬರಲ್ಲ ಮೇಡಮ್, ಸಾರಿ ಅಂತ ಹೇಳಿ ಅಷ್ಟೇ, ಸಿಂಪಲ್, ಮುಗೀತದು. ಓಕೆ, ಇದು 3 ಬೇಸಿಕ್ ಥಿಂಗ್ಸ್ ಒಂದು ಒಳ್ಳೆ ಬಿಸ್ನೆಸ್ ನಾವು ಮಾಡೋದಕ್ಕೆ. ಒಂದು ಆಸಕ್ತಿ, ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕು, ಅದು ಸ್ವಂತದ್ದೇ ಆಗಿರ್ಲಿ ಆದಷ್ಟು, 3ನೇದು ಕ್ವಾಲಿಟಿ. ಇದು 3ನ್ನ ನೀವು ಪ್ರಾಪರ್ ಆಗಿ ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತ ನೀವು ಯಾವುದೇ ಬಿಸ್ನೆಸ್ ನ ಎಲ್ಲೇ ಶುರು ಮಾಡಿ, ಒಂದು ಚಿಕ್ಕ ಮನೆಯಲ್ಲಿ ಶುರು ಮಾಡಿ ಅಥವಾ ದೊಡ್ಡ ಮನೆಯಲ್ಲಿ ಶುರು ಮಾಡಿ, ನಿಮ್ಗೆ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇನ್ನೂ ಏನಾದ್ರೂ ಇನ್ಫಾರ್ಮೇಶನ್ ಬಿಸ್ನೆಸ್ ಬಗ್ಗೆ ಬೇಕು ಅಂತ ಹೇಳಿದ್ರೆ ಮೆಸೇಜ್ ಮಾಡಿ, ನೆಕ್ಸ್ಟ್ ವಿಡಿಯೋ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ.
ತಿಳಿಸ್ಕೊಡ್ತೀನಿ. ಹಾಗೆ ನಾನು ಕೂಡ ಫ್ರೀ ಟೈಮಲ್ಲಿ ಒಳ್ಳೊಳ್ಳೆ ಈ ಥರ ಬಿಸ್ನೆಸ್ನ ಮಾಡಿ ಸಕ್ಸಸ್ ಆಗಿರೋರ ಸ್ಟೋರಿಗಳನ್ನ ಕೇಳ್ತಾ ಇರ್ತೀನಿ. ಅದರಲ್ಲಿ ನನಗೆ ಇವತ್ತಿಗೂ ತುಂಬ ನೆನಪಿರುವಂಥ ಒಂದೆರಡು ಮೂರು ಸ್ಟೋರಿಗಳನ್ನ ನಂತರ ಶೇರ್ ಮಾಡ್ತೀನಿ. ಹೋಪ್ ಅದು ಕೂಡ ನಿಮಗೆ ಚೆನ್ನಾಗಿ ಅನ್ನಿಸ್ಬೋದು, ನಿಮಗೂ ಇನ್ಸ್ಪೈರ್ ಮಾಡ್ಬೋದು ಅಂತೇಳಿ ಅದನ್ನ ಶೇರ್ ಮಾಡ್ತೀನಿ. ಓಕೆ, ಇವತ್ತು ನಾನು ನಿಮಗೆ ಒಂದ್ ಎರಡು ಮೂರು ಸ್ಟೋರಿಗಳನ್ನ ಹೇಳ್ತೀನಿ, ರಿಯಲ್ ಸ್ಟೋರಿಗಳು. ನಂತರನೇ ಅವರು ಕೂಡ ಮನೆಯಲ್ಲಿ ಬಿಸ್ನೆಸ್ ಶುರು ಮಾಡಿ ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ. ಅದರಲ್ಲಿ ಫಸ್ಟು ನಾನು ಇದನ್ನ ಪೇಪರಲ್ಲಿ ಓದಿದ್ದು, ಅವರ ಹೆಸರು ನಂಗೆ ನೆನಪಿಲ್ಲ. ಅವರು ಸ್ಕಿನ್ ತುಂಬಾ ಡ್ಯಾಮೇಜ್ ಆಗಿತ್ತಂತೆ, ಎಸ್ಪೆಷಲಿ ಫೇಸ್. ಹೆಂಗಂತ ಹೇಳಿದ್ರೆ ಅವರು ಏನು ಹಚ್ತಾನೂ ಇರಲ್ಲ, ಯಾವ ಕ್ರೀಮ್ ಏನು ಹಚ್ತಾನೂ ಇಲ್ಲ. ಒಂದ್ಸತಿ ಸ್ಕಿನ್ ಡ್ಯಾಮೇಜ್ ಆಗಿದ್ದು, ಪಿಂಪಲ್ಸ್ ಮಾರ್ಕ್ಸ್ ಅದೆಲ್ಲ ಅವ್ರಿಗೆ ಇರಿಟೇಟ್ ಆಗ್ತಾ ಇತ್ತು. ಎಷ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರು ಕೂಡ ಅವ್ರಿಗೆ ರಿಸಲ್ಟ್ ಬರ್ತಿರ್ಲಿಲ್ಲ ಒಂದ್ 2-3 ವರ್ಷ. ಅದಕ್ಕೆ ತುಂಬಾ ದುಡ್ಡು ಕೂಡ ಖರ್ಚು ಮಾಡಿದ್ರು ಅವರು. ಒಂದ್ಸತಿ ಅವ್ರು ಯೂಟ್ಯೂಬ್ ಹೀಗೆ ಸರ್ಚ್ ಮಾಡ್ಬೇಕಾದ್ರೆ ಹೆಂಗೆ ಅದು ಸ್ಕಿನ್ ಕ್ಲಿಯರ್ ಸ್ಕಿನ್ ತಗೊಳ್ಳೋದಂತ, ಆಗ ಅವರು ಸೋಪ್ ಮೇಕಿಂಗ್ ನೋಡಿದ್ದಾರೆ ಹೆಂಗ್ ಮಾಡೋದು ಅಂತ ಹೇಳಿ. ಅದನ್ನ ನೋಡಿ ಅವರು ಅದನ್ನ ಟ್ರೈ ಮಾಡಿದ್ರಂತೆ. ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಯೂಸ್ ಮಾಡಿ ಒಂದು ಸೋಪ್ ರೆಡಿ ಮಾಡಿದ್ದಾರೆ. ಆ ಸೋಪ್ನ ಅವರು ಯೂಸ್ ಮಾಡಕ್ ಟ್ರೈ ಮಾಡಿದ್ದಾರೆ. 1 ತಿಂಗಳು 1.5 ತಿಂಗಳಲ್ಲೇ ಅವ್ರ ಸ್ಕಿನ್ ಫುಲ್ ಆಲ್ಮೋಸ್ಟ್ ಕ್ಲಿಯರ್ ಆಯ್ತಂತೆ. ಆ ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿ 2-3 ವರ್ಷ ಡಾಕ್ಟರ್ ಇಂದ ಹೋಗದೆ ಇರೋದು ಅವ್ರಿಗೆ ಅದು ಒಳ್ಳೆ ರಿಸಲ್ಟ್ ಬಂತು. ಮನೆಯಲ್ಲೇ ತಯಾರಿಸಿದಂತ ಸೋಪ್ಗೆ ಅವ್ರು ಯಾವ್ದೋ ಫಂಕ್ಷನ್ಗೆ ಹೋದ್ರಂತೆ. ರಿಲೇಟಿವ್ಸ್ ಎಲ್ಲ ನೋಡ್ಬಿಟ್ಟು, ಈಗ ಹಂಗೆ ಅಲ್ವಾ, ಈಗ ದಪ್ಪ ಇರೋರು ಸಣ್ಣ ಆಗಿ ಹೋದ್ರೆ, ಸಣ್ಣ ಇರೋರು ದಪ್ಪ ಆಗಿ ಬಂದ್ರೆ ಏನ್ ದಪ್ಪ ಆಗಿದ್ಯಾ, ಏನ್ ಸಣ್ಣ ಆಗಿದ್ಯಾ, ಅಥವಾ ಏನ್ ಪಿಂಪಲ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ, ಹೀಗೆ ಹಂಗೆಲ್ಲ ಕೇಳ್ಬಿಟ್ಟು ಅವ್ರಿಗೆ ಕೇಳಿದ್ರಂತೆ, ಏನಿದು, ಹೆಂಗೆ, ಏನ್ ಯೂಸ್ ಮಾಡಿದೆ, ಇಷ್ಟು ಕ್ಲಿಯರ್ ಆಗಿದೆ ಸ್ಕಿನ್ ಅಂತ. ಅವ್ರು ಅವಾಗ ಹೇಳಿದ್ರಂತೆ, ನಾನೇ ಹಿಂಗೆ ಒಂದು ಸೋಪ್ ರೆಡಿ ಮಾಡ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ, ಮನೆಯಲ್ಲೇ ತಯಾರು ಮಾಡ್ಕೊಂಡು, ಹಾಗಾಗಿ ನನ್ನ ಸ್ಕಿನ್ ಕ್ಲಿಯರ್ ಆಗ್ತಿದೆ ಅದರಿಂದ ಅಂತ. ಅವಾಗ ಅವ್ರು ಹೌದಾ, ಹಾಗಾದ್ರೆ ನನ್ಗೂ ರೆಡಿ ಮಾಡ್ಕೊಡು, ನನ್ನ ಸ್ಕಿನ್ ಕೂಡ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಕೆಲವರು ಹೇಳಿದ್ರಂತೆ, ಅವ್ರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್. ಓಕೆ, ನಾನು ಮಾಡಿ ಕೊಡ್ತೀನಿ ನಿಮ್ಗೂನು. ಸೊ ಆತರ ಅಂತ ಹೇಳಿ ಅವರು ಕಡಲೆ ಹಿಟ್ಟು ಆತರ ಅವ್ರು ಏನೇನ್ ಯೂಸ್ ಮಾಡಿದ್ರು ಅದನ್ನೆಲ್ಲ ಯೂಸ್ ಮಾಡಿ ಒಂದ್ ಸೋಪ್ ರೆಡಿ ಮಾಡಿ ಕೊಟ್ರಂತೆ. ಸೊ ಕೊಟ್ಟಿದ್ ಫ್ರೆಂಡ್ಸ್ ಗಳು ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಪಟ್ರಂತೆ. ಹೀಗೆ ಒಂದ್ ಸ್ವಲ್ಪ ಅಂದ್ರೆ ಏನ್ ಹೇಳ್ತಾರೆ, ಒಂದ್ 10 ಆರ್ಡರ್ 20 ಆರ್ಡರ್ ಹಿಂಗ್ ಬರಕ್ ಶುರು ಆಯ್ತಂತೆ. ಅವರು ಒಂದು IT ಅಲ್ಲಿ ವರ್ಕ್ ಮಾಡ್ತಾ ಇದ್ದವರು ಇಮಿಡಿಯೇಟ್ ಓಕೆ ಇದನ್ನು ಬಿಸ್ನೆಸ್ ಆಗಿ ತಗೊಳ್ಳೋಣ ಅಂತ ಹೇಳಿ ಶುರು ಮಾಡಿದ್ರು. ಹಂಗೆ 10 ಸೋಪು 20 ಸೋಪು ಹಿಂಗ್ ಆರ್ಡರ್ ಬರ್ತಾ ಬರ್ತಾ ಈಗ ಅವ್ರಿಗೆ ಮೇ ಬಿ 2,000 ಇಂದ 3,000 ಆರ್ಡರ್ಸ್ ಬರುತ್ತಂತೆ ಮಂತ್ಲಿ. ಈಗ ಅವರು IT ಅಲ್ಲಿ ವರ್ಕ್ ಮಾಡ್ತಿಲ್ಲ, ಅವ್ರದ್ದೇ ಈ ಬಿಸ್ನೆಸ್ ನ ರೆಡಿ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಸೆಟಪ್ ಮಾಡ್ಕೊಂಡು ಸ್ವಲ್ಪ ಜನ ಎಂಪ್ಲಾಯೀಸ್ ನ ಇಟ್ಕೊಂಡು ಈ ಬಿಸ್ನೆಸ್ ನ ಮಾಡ್ತಿದ್ದಾರೆ. ಅವ್ರು ತುಂಬಾ ಎತ್ತರಕ್ಕೆ ಹೋಗ್ತಾರೆ ಖಂಡಿತವಾಗ್ಲು. ಯಾಕಂದ್ರೆ ಮನೆಯಲ್ಲಿ ತಯಾರು ಮಾಡುವಂತ ಯಾವುದೇ ಪ್ರಾಡಕ್ಟ್ ಆಗ್ಲಿ ತುಂಬಾ ಚೆನ್ನಾಗಿರತ್ತೆ, ಮತ್ತೆ ಹೆಲ್ತಿ ಆಗಿರುತ್ತೆ. ಅದು ಸ್ಕಿನ್ಗಾದ್ರೂ ಆಗ್ಲಿ ಅಥವಾ ಬಾಡಿಗಾದ್ರೂ ಆಗ್ಲಿ. ಹೋಪ್ ಅವ್ರು ಇನ್ನೂ ದೊಡ್ಡ ಎತ್ತರಕ್ಕೆ ಬೆಳೀತಾರೆ, ಖುಷಿ ಆಗಿರ್ತಾರೆ ಅಂತ. ಇದು ಮೊದಲನೇ ಸ್ಟೋರಿ. ಇನ್ನ ಸೆಕೆಂಡ್ ಸ್ಟೋರಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಬ್ರು ಯೂಟ್ಯೂಬರ್ ಹೀಗೆ ವಿಡಿಯೋ ಮಾಡ್ತಾ ಇದ್ರು. ಮಾಡ್ಬೇಕಾದ್ರೆ ಒಂದ್ಸತಿ ಅವರು ಹೆಲ್ತಿ ಡ್ರಿಂಕ್ ಬಗ್ಗೆ ಜನಕ್ಕೆ ಹೇಳ್ಕೊಟ್ರು. ಈ ತರ ಹೆಲ್ತಿ ಡ್ರಿಂಕ್ ಕೊಡ್ತೀನಿ ನಾನು, ಹಾಗಾಗಿ ನಂಗೆ ಹೇರ್ ಮತ್ತೆ ಸ್ಕಿನ್ ತುಂಬಾ ಚೆನ್ನಾಗಿದೆ, ಚಿಕ್ಕವಳಿಂದ ಇದು ನಂಗೆ ಅಭ್ಯಾಸ ಇದೆ ಅಂತೇನೋ ಅವ್ರು ವಿಡಿಯೋಗಳನ್ನ ಮಾಡಿದ್ರು. ಅದು ಚೆನ್ನಾಗಿ ಖುಷಿ ಆಯ್ತು. ಅದನ್ನ ಹೇಗ್ ಮಾಡೋದು ಅಂತ ಕೇಳಿದ್ರು, ಇವರು ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಏನಾಗತ್ತೆ, ಬೇರೆಯವ್ರು ಮಾಡಿದ ತರ ನಮ್ಗೆ ಮಾಡೋದಕ್ ಗೊತ್ತಾಗಲ್ಲ, ಮತ್ತೆ ತುಂಬಾ ಟೈಮ್ ತಗೊಳುತ್ತೆ ಅಂದ್ರೆ ಜನ ಮಾಡೋದಕ್ಕೆ ಹೋಗಲ್ಲ. ಯಾಕೆ ನೀವೇ ಇದನ್ನ ಮಾಡಿ ಕೊಡ್ಬಾರ್ದು ಅಂತೇಳಿ ಸ್ವಲ್ಪ ಎನ್ಕ್ವೈರೀಸ್ ಬಂದಿರಬಹುದು ಅವ್ರಿಗೆ, ನಂಗೆ ಪರ್ಸನಲಿ ಗೊತ್ತಿಲ್ಲ. ಬಟ್ ಅದಾದ ನಂತರ ಅವರು ಶುರು ಮಾಡಿದ್ರು ಆ ಬಿಸ್ನೆಸ್ ನ. ಅಂದ್ರೆ ಹೆಲ್ತಿ ಡ್ರಿಂಕ್ ಅವೈಲೇಬಲ್ ಇದೆ ಅಂತ ಹೇಳಿ ಶುರು ಮಾಡಿದ್ರು. ಎನ್ಕ್ವೈರಿ ಬಂದ್ರೆ ತಾನೇ ಆಬ್ವಿಯಸ್ಲಿ ಮಾಡಕ್ಕಾಗೋದು. ಶುರು ಮಾಡಿದ್ರು. ಸ್ಟಾರ್ಟಿಂಗ್ ಒಂದು ಪೇಪರ್ ಇದ್ರಲ್ಲಿ ಕಳಿಸ್ತಾ ಇದ್ರು ಅನ್ಸುತ್ತೆ, ಅಂದ್ರೆ ಲೈಕ್ ಕವರ್ ಅಲ್ಲಿ ಏನೋ ಕಳಿಸ್ತಾ ಇದ್ರು, ಸ್ವಲ್ಪ ಡ್ಯಾಮೇಜ್ ಆಗ್ತಿತ್ತು ಅಂತ ಹೇಳಿ ಆಮೇಲೆ ಬಾಕ್ಸಸ್ ಶುರು ಮಾಡಿದ್ರು. ಅವ್ರ ಪ್ರಾಡಕ್ಟ್ ಯಾವ ಮಟ್ಟಕ್ಕೆ ರೀಚ್ ಆಯ್ತು ಅಂತ ಹೇಳಿದ್ರೆ, ಆಲ್ ಓವರ್ ಕರ್ನಾಟಕ, ಮೇ ಬಿ ಇಂಡಿಯಾದಲ್ಲೂ ಸುಮಾರು ಜನ ತಗೋತಾ ಇದಾರೆ ಹೆಲ್ತಿ ಡ್ರಿಂಕ್. ಸೊ ರಾಗಿ ಮಾಲ್ಟ್ ಅನ್ಸುತ್ತೆ ಅದು. ಅದ್ ನೋಡ್ದಂಗೆ ತುಂಬಾ ಖುಷಿ ಆಯ್ತು. ನೈಸ್ ಅಲ್ವಾ? ಅಂದ್ರೆ ವಿತಿನ್ 3 ಮಂತ್ಸ್ ಅವ್ರ ಬಿಸ್ನೆಸ್ ಎಷ್ಟು ಚೆನ್ನಾಗಿ ಗ್ರೋತ್ ಆಯ್ತು ಅಂತ ಹೇಳಿದ್ರೆ, ಒಂದು ಮನೆನೇ ತಗೊಂಡು ಅದನ್ನ ಸೆಟಪ್ ಮಾಡ್ಕೊಂಡು ಅವರು ಕಂಪ್ಲೀಟ್ ಆಗಿ ಅದ್ರಲ್ಲೇ ಇವಾಗ ಆ ಬಿಸ್ನೆಸ್ ಅಲ್ಲೇ ಇನ್ವಾಲ್ವ್ ಆಗಿದ್ದಾರೆ. ಅಂದ್ರೆ ಜಾಸ್ತಿ ಅದು ಅವ್ರಿಗೆ ತುಂಬಾ ಸಕ್ಸಸ್ ಕೊಡ್ತಿದೆ. ಹೀಗೆ ನಮ್ಗೆ ಯಾವ್ದು ಆಸಕ್ತಿ ಇರುತ್ತೆ ಅದನ್ನ ಮಾಡಿದ್ರೆ ಎಲ್ಲಾರ್ಗು ಸಕ್ಸಸ್ ಸಿಗತ್ತೆ. ಸೊ ಎಲ್ಲಾರು ಪ್ರಯತ್ನ ಪಡಿ. ನಾನಂತೂ ತುಂಬಾ ಖುಷಿ ಪಡ್ತೀನಿ. ನಿಮ್ಮ ಸ್ಟೋರಿನ ನಾನು ಕೇಳೋದಕ್ಕೆ ಏನೋ ಕಾತುರತೆ ಇದೆ. ದಯವಿಟ್ಟು ನೀವು ಶುರು ಮಾಡಿ, ನಿಮ್ಮ ಸ್ಟೋರಿನ ಅಥವಾ ಶೇರ್ ಮಾಡ್ಕೊಳ್ಳಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನ್ ಅನಿಸ್ತೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನ್ ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.